ಈ ಬೆಳವಣಿಗೆಯ ಹಿಂದೆ ಇರೋದು ಮುಖ್ಯಮಂತ್ರಿಗಳ ಮಾತು. ಮುಂದಿನ ಬಜೆಟ್ ನಂದೇ ಅಂತ ಹೇಳಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟರು. ಇವತ್ತು ಅದನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. 2.5 ವರ್ಷಕ್ಕೆ ಬದಲಾವಣೆ ಇಲ್ಲ ಅನ್ನುವಂತಹ ಸಂದೇಶವನ್ನ ನೀಡಿದರು. ಸಿದ್ದರಾಮಯ್ಯ ಮಾತಿನ ಬೆನ್ನಲ್ಲೇ ಡಿಕೆಶಿ ಬಣ ದೆಹಲಿ ಆಟವನ್ನ ಆರಂಭ ಮಾಡಿದೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋಕೆ ಮುಂದಾಗಿದೆ ಡಿಕೆ ಸೇನೆ. ಹೈಕಮಾಂಡ್ ಮುಂದೆ ಡಿಕೆಶಿ ಪರವಾಗಿ ಬ್ಯಾಟ್ ಬೀಸೋಕೆ ತಯಾರಿಯನ್ನ ಮಾಡಿಕೊಂಡಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಈಗ ನಡೀತಾ ಇರುವಂತಹ ಡಿಕೆ ಬಣದ ಬೆಳವಣಿಗೆಗೂ ಮುಂಚೆ ಸಿದ್ದರಾಮಯ್ಯ ಅವರು ಆಡಿದಂತಹ ಮಾತನ್ನ ನೀವು ಕೂಡ ಆಗ್ಲೇ ಪ್ರಸ್ತಾಪ ಮಾಡಿದ್ರಿ. 2 ಹೇಳಿಕೆಗಳು. ಒಂದು ದೆಹಲಿಯಿಂದ ಬಂದಂತಹ ನಂತರದಲ್ಲಿ ನಿನ್ನೆ ಬಹಳ ಕ್ಲಿಯರ್ ಆಗಿ ಅವರು ಹೇಳಿದ್ರು, ಮುಂದಿನ ಬಜೆಟ್ ಅನ್ನ ಮಂಡನೆ ಮಾಡೋದು ನಾನೇ ಅಂತ ಹೇಳಿ. ಇವತ್ತು ಚಾಮರಾಜನಗರದಲ್ಲಿ 5 ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತೀರಾ ಅನ್ನುವಂತಹ ಪ್ರಶ್ನೆಗೆ ಈ ಪ್ರಶ್ನೆಯೇ ಅನವಶ್ಯಕ. ಯಾಕೆ ಅಂತಂದ್ರೆ 2.5 ವರ್ಷದ ಮಾತಾಗಿದ್ ನಿಜ, ಆದ್ರೆ ಅದು ನಾನೇ ಹೇಳಿದ್ದು 2.5 ವರ್ಷ ಆದ್ಮೇಲೆ ಸಂಪುಟ ಪುನರ್ರಚನೆಯನ್ನ ಮಾಡೋಣ ಅನ್ನುವಂತಹ ಕಾರಣಕ್ಕಾಗಿ ನಾನು ಹೇಳಿದ್ದು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಹರೀಶ್, ನಿಮ್ ಬಳಿ ಬರ್ತೀನಿ. ಮೊದಲಿಗೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅದನ್ನ ಕೇಳ್ಕೊಂಡ್ಬರೋಣ. ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ, ಅಧಿಕಾರ ಹೋಗಿಲ್ಲ, ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳಿದ್ರು. ಇನ್ನೂ ಗಟ್ಟಿ ಆಗುತ್ತೆ ಸರ್, ಈ ಅವಧಿಯಲ್ಲಿ ಇನ್ನೂ ಗಟ್ಟಿ ಆಗುತ್ತೆ ಸರ್. ಗಟ್ಟಿ ಆಗಿರ್ತದೆ, ಈಗಲೂ ಗಟ್ಟಿಯಾಗಿದೆ, ಮುಂದೇನೂ ಗಟ್ಟಿಯಾಗಿರ್ತದೆ. ಸರ್, ಸಿದ್ದರಾಮಯ್ಯನವರು ನುಡಿದಂತೆ ನಡೀತಾರೆ ಅಂತ ಸಿಎಂ ಅಂದ್ರೆ ಅಂತ ಸಿಎಂ, ಆದ್ರೆ ನಮ್ಮ ಅಣ್ಣ ಸಿಎಂ ಆಗ್ತಾನೋ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡ್ಬೇಕು ಅನ್ನೋ ಥರದಲ್ಲಿ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ. ಈಗ ಬೆಂಗಳೂರು ರಿಜೆಕ್ಟ್ ಮಾಡಿದ್ದಾರೆ. ಈಗ ಅದಕ್ಕೆಲ್ಲ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ. ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿ ಅಂತ ಇದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದೆವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ, ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನವೆಂಬರ್ ಕ್ರಾಂತಿ ಅಂತಿದ್ರು ಸರ್. ನವೆಂಬರ್ 21 ಯಾವ ಕ್ರಾಂತಿ ಅಂತ ಹೇಳಿದವ್ರು ನೀವೇ ಅದನ್ನು ಹುಟ್ಟಾಕಿದವರು. ಕ್ರಾಂತಿ ಅಂತ ಹುಟ್ಟಾಕಿದವ್ರೆ ನೀವು ಮಾಧ್ಯಮದವರು. ಅದರಿಂದ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆಲ್ಲ ನಾವೇ ಗೆಲ್ತೀವಿ. 5 ವರ್ಷ ನೀವೇ ಇರ್ತೀರಾ ಅಂತ ಸರ್? 5 ವರ್ಷ ನೀವೇ ಇರ್ತೀರಾ ಅನ್ನೋದೇ ಚರ್ಚೆಗಳು ಸಖತ್ ದೊಡ್ಡ ಮಟ್ಟದಲ್ಲಿ. ವಾಟ್ ಡಸ್ ಇಟ್ ಮೀನ್? ನೀವು ಈ ಪ್ರಶ್ನೆ 2013 ಸರ್, 2013 ಅದು ಚರ್ಚೆಗಳು ಇರಲಿಲ್ಲ ಸರ್. ಪೂರ್ಣಾವಧಿ ಸಿಎಂ ಅಂತ ಹೇಳಿ ಘೋಷಣೆ ಆಗಿತ್ತು, ಯಾವುದೇ ರೀತಿ ಚರ್ಚೆಗಳಾಗ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಆ ಘೋಷಣೆ ಆಗದೆ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗೆ ಚರ್ಚೆಗಳಾಗ್ತಾ ಇದೆ. ಚರ್ಚೆ ಇದು ಅನಾವಶ್ಯಕವಾದಂಥ ಚರ್ಚೆ ನಡೀತಾ ಇರೋದು. ಅನಾವಶ್ಯಕ ಚರ್ಚೆ ನಡೀತಾ ಇರೋದು. 2.5 ವರ್ಷ ಆಗಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದವು. 2.5 ವರ್ಷ ಆದಮೇಲೆ ರೀಸಫಲ್ ಮಾಡೋಣ ಅಂತ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದಾವೆ. ಇಲ್ಲ, ಅವರು ಅದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಯಾವ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ 2028ಕ್ಕೂ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ, 2028ಕ್ಕೆ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗುತ್ತೆ. ಅದು ನೋಡೋಣ, ಚುನಾವಣೆ ಬರಲಿ. ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್, ಇಲ್ಲಿ ಎಷ್ಟು ಬಜೆಟ್ ಬಿಡಿಸುವಂತ ಈಗಾಗಲೇ ದಾಖಲೆಗಳು ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್ ನಿನ್ನೆ. ನೆಕ್ಸ್ಟ್ ಬಜೆಟ್ ನಾನೇ ಬಜೆಟ್ ಇನ್ನು ಎಷ್ಟು ಬಜೆಟ್ ಬಿಡಿಸುವಂತಹ ಇದಿದೆ ಸರ್ ನಿಮಗೆ? ಜನ ಎಲ್ಲಿವರೆಗೆ ಅಪೇಕ್ಷೆ ಪಡ್ತಾರೆ ಅಲ್ಲಿವರೆಗೂ ಮಂಡಿಸ್ತಾರೆ. ಡೀಟೇಲ್ಸ್ ನ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಜನ ಎಲ್ಲಿವರೆಗೂ ಅಪೇಕ್ಷೆ ಪಡ್ತಾರೋ ಅಲ್ಲಿ ತನಕ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಹೇಳೋ ಮೂಲಕ ಮುಂದಿನ 2.5 ವರ್ಷ ಅಲ್ಲ, ಇನ್ನು ಮುಂದೆನೂ ಅವಕಾಶ ಸಿಕ್ಕಿದ್ರೆ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯ. ಬಟ್ ಒಂದಿಲ್ಲಿ ಗಮನಿಸಬೇಕು ಹರೀಶ್, ಡಿಕೆ ಶಿವಕುಮಾರ್ ಬಣ ಈ ಹಿಂದಿನ ನಾಯಕತ್ವ ಬದಲಾವಣೆಯ ಚರ್ಚೆ ಬಂದಂತಹ ಸಂದರ್ಭವನ್ನ ನಾವು ಗಮನಿಸಿದ್ರೆ ಆಗೊಮ್ಮೆ ಈಗೊಮ್ಮೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಪ್ರಬಲ ವಾದವನ್ನ ಮಂಡಿಸಿದೆ ಅನ್ನೋದೇನೋ ನಿಜಾನೇ. ಬಟ್ ರೆಬಲ್ ಅಸ್ತ್ರವನ್ನ ಇದುವರೆಗೆ ಕೈಗೆ ತೆಗೆದುಕೊಂಡಿರಲಿಲ್ಲ. ಆದ್ರೆ ದೆಹಲಿಯಿಂದ ಬಂದಂತಹ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆಗಳು, ಆ ಹೇಳಿಕೆಗಳ ಬೆನ್ನಲ್ಲೇ ಈಗ ಆಗಿರುವಂತಹ ಬೆಳವಣಿಗೆ, ಎಲ್ಲ ಒಂದ್ ಕಡೆ ಡಿಕೆ ಶಿವಕುಮಾರ್ ಬಣ ಫೈನಲಿ ಇದು ಸಮಯ ಅಂತ ಹೇಳಿ ನಿರ್ಧಾರ ಮಾಡಿ ರೆಬಲ್ ಅಸ್ತ್ರವನ್ನ ಕೈಗೆತ್ಕೊಂಡಿದ್ಯಾ ಅಂತ ಹೇಳಿ ಹರೀಶ್. ಖಂಡಿತವಾಗಿ ವಿಜಯಶ್ರೀ, ಯಾಕಂತಂದ್ರೆ
ಕಳೆದ 2 ವಾರ 3 ವಾರಗಳಿಂದಲೂ ಕೂಡ ದೆಹಲಿಯಲ್ಲಿ ನಡೆದಂಥ ಬೆಳವಣಿಗೆಗಳೇನಿದೆ ಅದು ಸಹಜವಾಗಿ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ತನಗೆ ಅವಕಾಶ ಸಿಗುತ್ತೋ ಇಲ್ಲವಂತ ಗೊಂದಲಕ್ಕೆ ಒಳಗಾದಂತೆ ಕಾಣಿಸ್ತಾ ಇದೆ. ಯಾಕಂದರೆ ದೆಹಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಭೇಟಿಗೆ ಇನ್ನಿಲ್ಲದ ಪ್ರಯತ್ನ ನಡೆಸಿದರು. ಖುದ್ದು ಸಹೋದರ ಡಿ ಕೆ ಸುರೇಶ್ ಜೊತೆಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನ ನಡೆಸಿದರು. ಸೋನಿಯಾ ಗಾಂಧಿ ಅವರ ಭೇಟಿಗೆ ಸಾಕಷ್ಟು ಪ್ರಯತ್ನ ನಡೆಸಿದ್ರು. ಖುದ್ದು ಒಂದು 3-4 ದಿನಗಳ ಕಾಲ ದೆಹಲಿಯಲ್ಲಿ ವಾಸ್ತವ್ಯ ನೋಡಿದ್ರು. ಸೊ ಹಾಗಾಗಿ CM ದೆಹಲಿಗೆ ತೆರಳುವುದಕ್ಕೂ ಮೊದಲು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದರು. ಆದರೆ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳುವುದಕ್ಕೂ ಮೊದಲು ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದರು. ಸೊ ಈ ಓವರ್ಟೇಕ್ ಪಾಲಿಟಿಕ್ಸ್ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ಗೊಂದಲಕ್ಕೆ ಒಳಗಾದಂತೆ ಕಾಣಿಸ್ತಿದ್ರು ಅನಿಸುತ್ತೆ. ಯಾಕಂತಂದರೆ ಸದ್ಯದ ಬೆಳವಣಿಗೆ ನೋಡಿದ್ರೆ, ಯಾಕಂದರೆ ಹೈಕಮಾಂಡ್ ನಾಯಕರು ನನಗೆ ಲಭ್ಯ ಸಿಗ್ತಾ ಇಲ್ಲ, ಮಾತಾಡೋದಕ್ಕೆ ಹೇಳೋಕ್ಕಾಗ್ತಿಲ್ಲ, ಅವ್ರಿಗೆ ಅವ್ರ ಮುಂದೆ ತನ್ನ ಅಭಿಪ್ರಾಯ ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಸೊ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೆ ಮಾತ್ರ ಹೇಳುವಂಥ ಅವಕಾಶ ಸಿಗ್ತದೆ. ಉಳಿದಂತೆ ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಸೋನಿಯಾ ಗಾಂಧಿ ಆಗಿರ್ಬೋದು, ಇವ್ರು ಯಾರ ಮುಂದೆನೂ ಕೂಡ ಏನು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಸಹಜವಾಗಿ ಅದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಗೊಂದಲಕ್ಕೆ ಸಿಲುಕದಂತೆ ಕಾಣಿಸ್ತದೆ. ಬಹುಶಃ ನನಗೆ ಒಂದು ಅವಕಾಶ ಕೈ ತಪ್ಪುವ ಸಾಧ್ಯತೆ ಇದೆ ಅನ್ನುವಂಥ ಆತಂಕಕ್ಕೆ ಒಳಗಾದಂತೆ ಕಾಣ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯರು ಈ ಕಡೆ ದೆಹಲಿಯಲ್ಲಿ ತನ್ನದೇ ಆದಂಥ ಕಾರ್ಯಚಟುವಟಿಕೆಯಲ್ಲಿ ಸಂಪೂರ್ಣ ಸಕ್ಸಸ್ ಆಗ್ತಿರುವಂಥ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ಗೆ ಒಂದಷ್ಟು ಆತಂಕ ಶುರುವಾಗಿರುವುದು ಸಹಜ ಅನಿಸುತ್ತೆ. ಯಾಕಂದರೆ ಬಜೆಟ್ ಅಧಿವೇಶನದವರೆಗೂ ಅಂತ ಹೇಳ್ತಾರೋ ಅಥವಾ ಜನವರಿ ಸಂಕ್ರಾಂತಿ ಹೊತ್ತಿಗೆ ಅಂತ ಅಂದ್ಬಿಟ್ಟು ನನಗೆ ಒಂದು ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರೋ ಅಥವಾ ಮತ್ತೆ 1 ವರ್ಷ ಮುಂದಕ್ಕೆ ಹೋಗುತ್ತೋ ಅಥವಾ 2028ಕ್ಕೆ ನನಗೆ ಅವಕಾಶ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆ ಮಾಡ್ತಿದೆಯೋ, ಚಿಂತನೆ ಮಾಡ್ತಿದೆಯೋ ಏನು ತನಗೆ ಗೊತ್ತಾಗ್ತಿಲ್ಲ ಅನ್ನುವಂಥ ಆತಂಕ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕಾಡ್ತಿದೆ ಅನಿಸುತ್ತೆ. ಯಾಕಂದರೆ ಹೈಕಮಾಂಡ್ ನಾಯಕರು ಯಾವುದನ್ನು ಕೂಡ ಸಂಪೂರ್ಣವಾಗಿ ಹೇಳುವಂಥ ಒಂದು ಪರಿಸ್ಥಿತಿ ಇಲ್ಲ ಅನ್ನುವಂಥ ಸ್ಪಷ್ಟವಾಗಿದೆ. ಸೊ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಸದ್ಯದ ಬೆಳವಣಿಗೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಭರವಸೆ ಕೊಡುವಂಥದ್ದಾಗಿರ್ಬೋದು ಅಥವಾ ಯಾವುದನ್ನೇ ಒಂದು ಸ್ಪಷ್ಟವಾಗಿ ಸಂದೇಶ ಕೊಡುವಂಥದ್ದಾಗಿರ್ಬೋದು ಯಾವುದೂ ಕೂಡ ಆಗಲಿಲ್ಲ. ಈ ಕಡೆ ಸಿದ್ದರಾಮಯ್ಯರು ಕೂಡ ತಮ್ಮದೇ ಆದಂಥ ಲೆಕ್ಕಾಚಾರದಲ್ಲಿ ದಾಳಗಳನ್ನ ಉರುಳಿಸ್ತಾ ಹೋಗ್ತಾ ಇದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯರು ಮತ್ತೆ ಬಿಗಿ ಪಟ್ಟಲ್ಲಿ ಅಂದರೆ ಆ ಕುರ್ಚಿಯಲ್ಲಿ ಉಳ್ಕೊಳ್ತಾರೆ, ಮತ್ತೆ ಮುಂದುವರಿತಾರೆ ಅನ್ನುವಂಥ ಆತಂಕಕ್ಕೆ ಒಳಗಾದಂಥ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಸಹೋದರರು ಕೂಡ ತಮ್ಮದೇ ಪಟ್ಟುಗಳನ್ನ ಪ್ರಯೋಗ ಮಾಡ್ತಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು KPCC ಕಚೇರಿಯಲ್ಲಿ ಆಡಿರುವಂಥ ಮಾತುಗಳು ಕೂಡ ಇದಕ್ಕೆ ಪುಷ್ಟಿ ನೀಡ್ತಾ ಇರುವಂಥದ್ದು ಸ್ಪಷ್ಟವಾಗಿದೆ. ಅಂದರೆ ಒಂದು ನಾನು ಅಧಿಕಾರ ತ್ಯಾಗದ ಜೊತೆಗೆ ನಾನು ಮೇನ್ ಸ್ಟ್ರೀಮಲ್ಲಿ ಇರ್ತೀನಿ ಅನ್ನುವಂಥ ಒಂದು ಪದ ಬಳಕೆ ಮಾಡಿದ್ದಾರೆ. ಅಂದರೆ ನಾನು ಎಲ್ಲೂ ಹೋಗೋದಿಲ್ಲ, ಪ್ರಮುಖ ನಾಯಕನಾಗಿ ಮುಂಚೂಣಿಯಲ್ಲಿ ಇರ್ತೀನಿ ಅನ್ನುವಂಥ ಮಾತನ್ನು ಪದೇ ಒತ್ತಿ ಹೇಳಿದ್ದಾರೆ KPCC ಕಚೇರಿಯಲ್ಲಿ. ಹಾಗಾಗಿ ಕಾರ್ಯಕರ್ತರು ಎದೆಗುಂದದ ಬೇಡ, ನಾನು ಮೇನ್ ಸ್ಟ್ರೀಮಲ್ಲಿ ಇರ್ತೀನಿ ಅನ್ನುವಂಥದ್ದು ಹೇಳಿದ್ದಾರೆ. ಜೊತೆಗೆ ಒಂದು ಕಡೆ ಅದನ್ನು ಹೇಳಿದ್ರೆ ಮಗನೊಂದು ಕಡೆಯಲ್ಲಿ ನಿನ್ನೆ ಸಿದ್ದರಾಮಯ್ಯರು ಮತ್ತೊಂದು ಹೇಳ್ತಾ ಇದ್ದಾರೆ, ಮತ್ತೊಂದು ಕಾರ್ಯಕ್ರಮದಲ್ಲಿ ನಾನು ಮತ್ತೆ 17ನೇ ಬಜೆಟನ್ನು ನಾನು ಮಂಡಿಸ್ತೀನಿ ಅನ್ನುವಂಥ ಮಾತು ಹೇಳಿದ್ದಾರೆ. ಜನರು ಎಲ್ಲಿವರೆಗೂ ನನ್ನ ಮೇಲೆ ವಿಶ್ವಾಸ ಇರ್ತಾರೋ, ನನ್ನ ಮೇಲೆ ಆಶೀರ್ವಾದ ಇರುತ್ತೋ ಅಲ್ಲಿಯವರೆಗೂ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂಥ ಮಾತು ಹೇಳ್ತಾರೆ. ಅಂದರೆ ಈ ತಿಕ್ಕಾಟುಗಳು CM ಮತ್ತು DCM ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಾಗೆ ತಿಕ್ಕಾಟುಗಳೇನಿದೆ ಇದು ದಿನೇ ಬೇರೆ ಸ್ವರೂಪಗಳಾಗ್ತಿರುವಂಥದ್ದಲ್ಲೇ ಇವತ್ತು 2.5 ವರ್ಷ ಆಗಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಇನ್ನು ಇಲ್ಲಿಗೆ ಸುಮ್ಮನೆ ನಿಂತರೆ ಆಗೋದಿಲ್ಲ, ಬೇರೆ ಪಟ್ಟುಗಳನ್ನ ಪ್ರಯೋಗಿಸಬೇಕು, ಅಂತಿಮ ಹಂತದ ಹಾದಿಯನ್ನು ಹಿಡಿಬೇಕಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮುಂದಾಗಿದ್ದಂತೆ ಕಾಣಿಸ್ತಾ ಇದೆ. ಅದರ ಮುಂದುವರೆದ ಭಾಗವೇ ಇವತ್ತು ಒಕ್ಕಲಿಗ ಸಮುದಾಯದ ಸಚಿವರು, ಶಾಸಕರು ಅಥವಾ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದ ಒಂದಷ್ಟು ಜನ ಶಾಸಕರು ಏನಿದ್ದಾರೆ ಇವರೆಲ್ಲರೂ ದೆಹಲಿಯತ್ತ ಮುಖ ಮಾಡಿರುವಂಥದ್ದು ಇದರ ಮುಂದುವರೆದ ಭಾಗವೇ ಅಂತಾನೆ ಕೂಡ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಅಂದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಫೈನಲ್ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತದೆ. ತನಗೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನೇರವಾಗಿ ಆಪ್ತರ ಮೂಲಕ ಒತ್ತಡ ಹಾಕುವಂಥ ಒಂದು ಪ್ರಯತ್ನ ಮಾಡಿಸ್ತಿದ್ದಾರಾ ಅನ್ನುವಂಥ ಚರ್ಚೆಗಳು ಈಗ ಕಾಂಗ್ರೆಸ್ನಲ್ಲಿ ಶುರುವಾಗಿರುವಂಥದ್ದು. ಹಾಗಾಗಿ ನಾಳೆಯಿಂದ ಅಂದರೆ ಇವತ್ತಿನ ಬೆಳವಣಿಗೆ ನೋಡಿದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಷ್ಟು ಸುಲಭ ಸಾಧ್ಯ ಅಲ್ಲ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಿಕ್ಕಾಟುಗಳು ಅನ್ನುವಂತಹದ್ದು ಕೂಡ ಈಗ ದಟ್ಟವಾಗ್ತಾ ಇರುವಂಥದ್ದು ವಿದೇಶಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.